ವಿವೇಚನಾಂತರಂಗ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಶ್ವನಾಥ್ ಹಿರೇಮಠ್. ಉಪನ್ಯಾಸಕರ ವೃತ್ತಿ ಎಂದರೆ ಬಿಡುವಿಲ್ಲದ ಕೆಲಸ. ನಿವೃತ್ತಿಯ ಆಚೆಗೂ ಕೂಡ ವಿದ್ಯಾರ್ಥಿಗಳೊಂದಿಗೆ ಬೆರೆಯುವ ಹಂಬಲ. ಇದೊಂದು ಕಾತುಕ ಶಿಕ್ಷಕರಾದವರಿಗೆ ಇದ್ದೇ ಇರುತ್ತದೆ. ವಯಸ್ಸು ದೇಹಕ್ಕಾಗುತ್ತದೆ ಹೊರತು ಜ್ಞಾನಕ್ಕಲ್ಲ ಎನ್ನುವ ಉಪನ್ಯಾಸಕರ ಸಾಲಿನಲ್ಲಿ ಬಾಗಲಕೋಟೆ ವಿದ್ಯಾಗಿರಿಯ ಬಸವೇಶ್ವರ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಕೋರಿಶೆಟ್ಟಿಯವರು ಇವತ್ತಿನ ನಮ್ಮ ಸಂದರ್ಶನದ ಕೇಂದ್ರ ಬಿಂದುವಾಗಿದ್ದು, ನಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, 80ರ ಹರೆಯದಲ್ಲಿಯೂ ಕೂಡ ತಾವು ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಈ ಉತ್ಸಾಹದ ಗುಟ್ಟೇನು ಸರ್? BV ಸಂಘದ ಸಂಸ್ಥಾಪಕರಾಗಿರುವಂತಹ ಶ್ರೀ ಬೀಳೂರು ಗುರುಬಸವ ಮಹಾಸ್ವಾಮಿಗಳ ಚೈತನ್ಯಶಕ್ತಿ ನನ್ನ ಈ ಒಂದು ಉತ್ಸಾಹಕ್ಕೆ ಮೂಲ ಕಾರಣ. ವಯಸ್ಸು ದೇಹಕ್ಕಾಗಿದೆ ಹೊರತು ಮನಸ್ಸಿಗಲ್ಲ, ಕರ್ತವ್ಯಕ್ಕಲ್ಲ. ಕಾಯಕವೇ ಕೈಲಾಸ ಎಂಬಂತಹ ತತ್ವದ ಅಡಿಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಬೆರೆತು ಸದಾವಕಾಲ ಅವರೊಂದಿಗೆ ಅವರ ಬೇಕು ಬೇಡಿಕೆಗಳನ್ನು, ವಿಷಯಕ್ಕೆ ಸಂಬಂಧಪಟ್ಟಂಥ ಬೇಕು ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನನಗೆ ತೃಪ್ತಿ ಇದೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಜೊತೆಗೆ ನಾನು ಇಷ್ಟು ವಯಸ್ಸಾಗಿದ್ದರೂ ಕೂಡ ವಯಸ್ಸು ದೇಹಕ್ಕಾಗಿದೆ ಹೊರತು ಮನಸ್ಸಿಗೆ ಅಲ್ಲ ಎಂಬಂಥ ವಿಚಾರವನ್ನು ನಾನು ವ್ಯಕ್ತ ಮಾಡಿದ್ದೇನೆ. ವಿದ್ಯಾರ್ಥಿಗಳ ಜೊತೆಗೆ ಬೆರೆತು ಆ ವಯಸ್ಸಿನ ನಿರ್ಬಂಧತೆಯನ್ನು ಅಥವಾ ವಯಸ್ಸನ್ನು ನಾನು ಮರೆತು ಇನ್ನೂ ಹರೆಹರೆಯದಲ್ಲಿ ಇದ್ದೇನೆ ಎಂಬಂಥ ಭಾವದಿಂದ ನಾನು ಕಾರ್ಯ ಮಾಡಲಿಕ್ಕೆ ಉತ್ಸಾಹ ಬರ್ತಾ ಇದೆ. ಸರ್, ಇವಾಗ ತಮ್ಮ ಆರಂಭಿಕ ವೃತ್ತಿಯ ಜೀವನವನ್ನು ನೆನೆಸುವುದಾದರೆ ತಾವೇನು ಹೇಳ್ತೀರಿ ಸರ್? ಆರಂಭಿಕ ಜೀವನ ಈಗಿರುವಂತಹ ಜೀವನಕ್ಕೂ ಭಾಳ ವ್ಯತ್ಯಾಸ ಇದೆ. ಆರಂಭಿಕ ಜೀವನದಲ್ಲಿ ನಾನು ಅತ್ಯಂತ ಬಡತನದಿಂದ ಬಂದಂತಹ ವ್ಯಕ್ತಿ. 4 ಜನ ಸಹೋದರಿಯರು, ತಂದೆ ತಾಯಿ, ಇವರೆಲ್ಲರನ್ನ ಬದುಕಿಸುವಂತಹ ಅಥವಾ ಅವರಿಗೆ ಸಹಾಯ ಮಾಡುವಂತಹ ಸ್ಥಿತಿಯೊಂದಿಗೆ ಬಡತನದಲ್ಲಿಯೇ ಬಂದು ರಜೆ ದಿನಗಳಲ್ಲಿ ಶ್ರೀಮಂತರ ಹೊಲಗಳಿಗೆ ಹೋಗಿ ನೇಗಿಲು, ಕುಂಟಿ ಮೊದಲಾದವುಗಳನ್ನು ಹೊಡೆದು ಅವರು ಕೊಟ್ಟಿರುವಂತಹ ಕಾಳು ಕಡಿಯನ್ನು ತೆಗೆದುಕೊಂಡು ಬಂದು ನನ್ನ ತಂದೆ ತಾಯಿ ಹಾಗೂ ನನ್ನ ಸಹೋದರಿಯರ ರಕ್ಷಣೆ ಮಾಡುವುದರ ಜೊತೆಗೆ ಈ ವಿದ್ಯೆಯನ್ನು ಕಲಿಯಬೇಕೆಂಬಂಥ ಹಂಬಲದೊಂದಿಗೆ ನಮ್ಮ ಊರಿನಲ್ಲಿ ಅಂದರೆ ಸಿಂದಗಿ ತಾಲೂಕಿನ ಕೊಂಡಗೂಳಿ ಗ್ರಾಮದಲ್ಲಿ ಪ್ರಾಥಮಿಕ ಹಂತವನ್ನು ಮುಗಿಸಿ ತಾಳಿಕೋಟೆಯ ಕಾಸ್ಕತೇಶ್ವರ ಹೈಸ್ಕೂಲದಲ್ಲಿ ನಾನು SSLCವರೆಗೆ ಓದಿ, ತದನಂತರದಲ್ಲಿ ವಿಜಾಪುರದ ನ್ಯೂ ಆರ್ಟ್ಸ್ ಕಾಲೇಜಲ್ಲಿ ಪದವಿ ಹಂತಕ್ಕೆ ನಾನು ಬಂದು ತಲುಪಿದ್ದೇನೆ. ಆದರೆ ಪದವಿ ಹಂತದಲ್ಲಿ ಅವಾಗ ಮೇಜರು ಮೈನರ್ ಎಂಬಂತಹ ವಿಷಯಗಳಿದ್ದವು. ಯಾರು ಸಂಸ್ಕೃತವನ್ನು ಮೇಜರ್ ಮಾಡ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ, ಅವರಿಗೆ ಸರ್ಕಾರದಿಂದ 50 ರೂಪಾಯಿ ಈ ಸಹಾಯಧನ ಅಥವಾ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಎಂಬಂತಹ ವಿಚಾರ ಇತ್ತು. ನಾನು ಬಡತನದಲ್ಲಿ ಬಂದಿರುವುದರಿಂದ ಆ 50 ರೂಪಾಯಿಗಳು ನನಗೆ ಸಹಾಯಕ ಆಗ್ತವೆ ಎಂಬಂಥ ಭಾವನೆಯಿಂದ ಸಂಸ್ಕೃತವನ್ನು ಪ್ರಮುಖವಾದಂತಹ ವಿಷಯವನ್ನು, ಮೇಜರ್ ವಿಷಯವನ್ನು ತೆಗೆದುಕೊಂಡು SB ಆರ್ಟ್ಸ್ ಕಾಲೇಜಲ್ಲಿ ಆ ವಿಷಯ ಇರುವುದರಿಂದ SB ಆರ್ಟ್ಸ್ ಕಾಲೇಜಿಗೆ ನಾನು SB ಆರ್ಟ್ಸ್ ಅಂಡ್ KCP ಸೈನ್ಸ್ ಕಾಲೇಜಿಗೆ ಬಂದು ಅಲ್ಲಿ ಸಂಸ್ಕೃತವನ್ನು ಮೇಜರ್ ವಿಷಯವನ್ನಾಗಿ ಅಧ್ಯಯನ ಮಾಡಿಕೊಂಡು ಆ ಪದವಿ ಮುಗಿಸಿದ ತರುವಾಗೆ ನಾನು ಬಡತನದಲ್ಲಿ ಇರುವುದರಿಂದ ಮುಂದೆ ಕಲಿಯಬೇಕೆಂಬಂಥ ಹಂಬಲ ಇದ್ದರೂ ಕೂಡ ಸಾಯಂಕಾಲದ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ನಾನು ನನ್ನ ಮನೆಯಲ್ಲಿ, ಅಂದರೆ ಒಬ್ಬ ಶ್ರೀಮಂತರ ಮನೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನು ಸ್ಕೂಲಿಗೆ ಬಿಟ್ಟು ನಾನು ಕಾಲೇಜಿಗೆ ಹೋಗಿ ತದನಂತರ ಆ ಮಕ್ಕಳಿಗೆ 8-10 ವರ್ಷದ ಮಕ್ಕಳಿಗೆ ಉಪಚಾರ ಮಾಡಿ ಮಧ್ಯಾಹ್ನದ ಸಮಯದಲ್ಲಿ ಮತ್ತೆ ಪ್ರಿಂಟಿಂಗ್ ಪ್ರೆಸ್ಸಿಗೆ, ಹಿರೇಮನಿ ಎಂಬಂತಹ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಸಾಯಂಕಾಲ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಬಡತನದ ಪರಿಸ್ಥಿತಿಯಲ್ಲಿ ನಾನು ನಿರರ್ಗಳವಾಗಿ ಅಧ್ಯಯನ ಮಾಡಿ ಹಗಲು ರಾತ್ರಿ ಎನ್ನದೆ ಮಕ್ಕಳ ಜೊತೆಗೆ ಡಿಸ್ಟಿಂಕ್ಷನ್ದಲ್ಲಿ ಪಾಸಾದೆ. ಸಂಸ್ಕೃತಿ ವಿಷಯವನ್ನು, ಪ್ರಮುಖವಾದಂಥ ವಿಷಯವನ್ನು ತೆಗೆದುಕೊಂಡು ಮುಂದೆ ಕಲಿಯಬೇಕೆಂಬಂಥ ಹಂಬಲ ಇದ್ದರೂ ಬಡತನದ ಪರಿಸ್ಥಿತಿ ಇರುವುದರಿಂದ ಧಾರವಾಡಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋಗಿ ಕಲಿಯುವುದು ಅಸಾಧ್ಯವಾಗಿತ್ತು. ಅಂತಹ ಸಂದರ್ಭದಲ್ಲಿ ನನ್ನ ಜೊತೆಗಿರುವಂತಹ ಸಂಸ್ಕೃತಿ ವಿಷಯವನ್ನು ತೆಗೆದುಕೊಂಡಿರುವಂತಹ 21 ಜನ ವಿದ್ಯಾರ್ಥಿನಿಯರು, ನನ್ನ ಸಹೋದರಿಯರು, ಅವರಲ್ಲಿ ಸಾಸನೂರು ಎಂಬಂಥ ಉಮಾ ಸಾಸನೂರು ಎಂಬಂತಹ ಓರ್ವ ವಿದ್ಯಾರ್ಥಿನಿ ಮತ್ತು ಮಂಗಳವೇಡಿ ಎಂಬಂತಹ ಅವರು ವಿದ್ಯಾರ್ಥಿನಿಯರು ನನಗಿಂತ ಪೂರ್ವದಲ್ಲಿಯೇ MA ಸಂಸ್ಕೃತ ವಿಭಾಗದಲ್ಲಿ ಅಡ್ಮಿಷನ್ ಮಾಡಿ ಬಂದಿರುವಂಥ ಪ್ರಸಂಗ. ಆದರೂ ಕೂಡ
ಕೇವಲ ಅಡ್ಮಿಷನ್ ಮಾಡಿದ ತಕ್ಷಣವೇ ನಾನು ಕಲಿತಂತಾಗುವುದಿಲ್ಲ, ಅಲ್ಲಿ ಇರಬೇಕಾಗ್ತಾ ಇದೆ ಧಾರವಾಡದಲ್ಲಿ. ಅದು ಶ್ರೀನಗರದಲ್ಲಿ ಒಬ್ಬರು ಬಾಟ್ನಿ ಪ್ರೊಫೆಸರು ಅವರ ಮನೆಯಲ್ಲಿ ಇದ್ದು ಅವರ ಮನೆಯ ಕೆಲಸಗಳನ್ನು ನಿರ್ವಹಿಸುತ್ತಾ ನನ್ನ ಅಧ್ಯಯನವನ್ನು ಪೂರೈಸಿದ್ದೇನೆ. ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳ ಸಹಾಯ, ನನ್ನ ಜೊತೆಗಿರುವಂಥ ವಿದ್ಯಾರ್ಥಿಗಳ ಸಹಾಯದಿಂದ MA ಸಂಸ್ಕೃತದಲ್ಲಿ ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದ ತರುವಾಯ ತತ್ಕ್ಷಣದಲ್ಲಿಯೇ ಪ್ರೊಫೆಸರ್ ಸಾರಂಗಮಠ್ ಎಂಬುವರು ಆ ಬೆಳಗಾವಿಯ ಇಲ್ಲಿರುವಂಥ ಕಂಕಣವಾಡಿಯಲ್ಲಿ ಇರುವಂಥ ಕಂಕಣವಾಡಿ ಎಂಬಂಥ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಜೂನ್ ತಿಂಗಳಲ್ಲಿ 1976 ಜೂನದಲ್ಲಿ ಅಲ್ಲಿ ಆಯುರ್ವೇದ ಮಹಾವಿದ್ಯಾಲಯ ಅಧ್ಯಯನವನ್ನು ಪ್ರಾಧ್ಯಾಪಕನಾಗಿ ಸೇರಿಕೊಂಡೆ. ತದನಂತರದಲ್ಲಿ KLE ವಿಶ್ವವಿದ್ಯಾಲಯದವರು ಜುಲೈ ತಿಂಗಳಲ್ಲಿ ಕಾಡಸಿದ್ದೇಶ್ವರ ಕಾಲೇಜು ಹುಬ್ಬಳ್ಳಿಯಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಂತ ಅಪಾಯಿಂಟ್ಮೆಂಟ್ ಆಯಿತು. ಅದೇ ಸಮಯದಲ್ಲಿ ಈ ಬಾಗಲಕೋಟೆ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ನನಗೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಸ್ಕೃತ ಪ್ರಾಧ್ಯಾಪಕನ CN ದೇಶಪಾಂಡೆ ಅಂತ ಪ್ರೊಫೆಸರ್ ರಿಟೈರ್ ಆದ ತರುವಾಯ ಪ್ರೊಫೆಸರ್ ಅಂತ ಹೇಳಿ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು. ಅಂದಿನಿಂದ 1976 ಸೆಪ್ಟೆಂಬರ್ ತಿಂಗಳಿನಿಂದ ಇಲ್ಲಿವರೆಗೆ ನಾನು ಸಂಸ್ಕೃತ ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಸೇವೆಯಲ್ಲಿ ತೃಪ್ತಿ ಇದೆ. ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ 30 ವರ್ಷ, ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯ 8 ವರ್ಷಗಳ ಪ್ರಾಚಾರ್ಯನಾಗಿ 2013 ಮೇ 31ರಂದು ನಿವೃತ್ತಿ ಹೊಂದಿದ್ದರೂ ಕೂಡ ತತ್ಕ್ಷಣದಲ್ಲಿ ಮಾನ್ಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ವೀರಣ್ಣ ಚರಿತ್ಮಠರವರು ವಿದ್ಯಾಗಿರಿಯಲ್ಲಿ ಆಗ ತಾನೇ ಹೊಸದಾಗಿ ಪ್ರಾರಂಭವಾಗಿರುವ 2012ರಲ್ಲಿ ಪ್ರಾರಂಭವಾಗಿರುವಂತಹ ಬಸವೇಶ್ವರ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಅದನ್ನು ಮುನ್ನಡೆಸುವುದಕ್ಕೋಸ್ಕರ ಕೇಳಿಕೊಂಡಾಗ ತತ್ಕ್ಷಣದಲ್ಲಿ ನಿವೃತ್ತಿಯನ್ನು ಹೊಂದಿರುವಂತಹ ನಾನು ಆ ವಿದ್ಯಾಗಿರಿಯಲ್ಲಿರುವಂತಹ ಅಂದರೆ ಸಂತ್ರಸ್ತ ಈ ಆಲಿಮಟ್ಟಿ ಜಲಾಶಯದಿಂದ ಬಾಧಿತರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಸುತ್ತುವರೆದು ಬರಬೇಕಾಗಿರುವುದರಿಂದ ಈ ಮಹಾವಿದ್ಯಾಲಯಕ್ಕೆ ಅಲ್ಲಿಯೇ ವಿದ್ಯಾಗಿರಿಯಲ್ಲಿರುವಂತಹ ಮಹಾವಿದ್ಯಾಲಯ ಅಲ್ಲಿ ಗದ್ದನಕೇರಿ ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ಅಥವಾ ಆರ್ಥಿಕ ಪರಿಸ್ಥಿತಿಯಿಂದ ಹಿಂದುಳಿರುವಂತಹ ವಿದ್ಯಾರ್ಥಿಗಳು ಅನುಕೂಲ ಆಗಲಿ ಎಂಬಂತಹ ಭಾವದಿಂದ ಸಿದ್ಧಪಡಿಸಿರುವಂತಹ ಮಹಾವಿದ್ಯಾಲಯದಲ್ಲಿ ನಾನು 2012ರಲ್ಲಿ ಕೇವಲ 30 ವಿದ್ಯಾರ್ಥಿಗಳು ಇರುವಂತಹ ಕಾಲೇಜನ್ನು ಇಂದು 1300 ವಿದ್ಯಾರ್ಥಿಗಳು ಈ ಸದ್ಯಕ್ಕೆ ಇನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳ ಜೊತೆಗೆ ನಾನು ಸೇವೆ ಮಾಡುವುದರಲ್ಲಿ ತೃಪ್ತಿ ಹೊಂದಿದ್ದೇನೆ. 80 ವಯಸ್ಸಾಗಿದ್ದರೂ ಕೂಡ ಇನ್ನೂ ಹದಿಹರೆಯದ ವಿದ್ಯಾರ್ಥಿಗಳ ಹಾಗೆ ನಾನು ಈ ಕಾರ್ಯವನ್ನು ನಿರ್ವಹಿಸುವಂತಹ ಸ್ಥಿತಿ ಅಥವಾ ಬಯಕೆ ನನ್ನಲ್ಲಿದೆ ಎಂಬಂಥ ವಿಚಾರವನ್ನು ತಮ್ಮ ಮುಂದೆ ವ್ಯಕ್ತ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಸರ್, ಇವಾಗ NSS ಘಟಕದ ನಿಮ್ಮ ಅಧಿಕಾರಾವಧಿ ಹೇಗಿತ್ತು ಸರ್? 1982ರಲ್ಲಿ ಪ್ರೊಫೆಸರ್ SM ಸಣ್ಣಪ್ಪನವರು ನಿವೃತ್ತಿ ಹೊಂದಿದ ತರುವಾಗೆ SG ಹುಬ್ಬಳ್ಳಿ ಎನ್ನುವರು ಪ್ರಾಚಾರ್ಯರಿದ್ದರು. ಆಗ ಬೇರೆ ಯಾವ ಪ್ರಾಧ್ಯಾಪಕರು ಕೂಡ ಆ NSS ಹುದ್ದೆಯನ್ನು ಸ್ವೀಕಾರ ಮಾಡೋದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಆಗ 1982ರಲ್ಲಿ ನಾನು NSS ಅಧಿಕಾರಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿ ಹೊನ್ನಾಕಟ್ಟಿ ಎಂಬಂತಹ ಒಂದು ಊರನ್ನು ಹಳ್ಳಿಯನ್ನು ನಾನು ದತ್ತಕ್ಕೆ ತೆಗೆದುಕೊಂಡೆ. ಆವಾಗಿರುವಂತಹ NSS ಕಾರ್ಯಕ್ಕೂ ಈಗಿರುವಂತಹ NSS ಕೆಲಸಕ್ಕೂ ಭಾಳ ಅಜಗಜಾಂತರ. ಆವಾಗ ವಿದ್ಯಾರ್ಥಿಗಳಲ್ಲಿ ಮಾಡಬೇಕೆಂಬಂತಹ ಹಂಬಲ ಇತ್ತು, ತುಡಿತ ಇತ್ತು. 50 ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಯಾಂಪದಲ್ಲಿ 10 ದಿನಗಳವರೆಗೆ ಸ್ಪೆಷಲ್ ಕ್ಯಾಂಪು, ಇನ್ನು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಎವ್ರಿ ಸಾಟರ್ಡೆ ಸಂಡೇ ಇಲ್ಲಿ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಕಾಲೇಜಲ್ಲಿ ಅಥವಾ ಸ್ಲಮ್ ಏರಿಯಾದಲ್ಲಿ, ಕೊಳಚೆ ಪ್ರದೇಶದಲ್ಲಿ, ಕುಷ್ಠರೋಗಿಗಳ ಸಾಮೀಪ್ಯದಲ್ಲಿ ಆ ಕೆಲಸ ಮಾಡ್ತಾಯಿದ್ದೆ. ಆವಾಗ ಅನುದಾನ ಕಡಿಮೆ ಇತ್ತು. ಅದರಲ್ಲಿಯೇ ತೃಪ್ತಿಪಟ್ಟು 10 ದಿನಗಳವರೆಗೆ ಯಶಸ್ವಿಯಾಗಿರುವಂತಹ NSS ಕರ್ತವ್ಯವನ್ನು ಕೆಲಸವನ್ನು ನಾನು ನಿರ್ವಹಿಸಿದ್ದೇನೆ. ಅನೇಕ ಪ್ರಾಧ್ಯಾಪಕರು ಕೂಡ ಇಲ್ಲಿದ್ದಾರೆ. ಈ ಮಹಾವಿದ್ಯಾಲಯದಲ್ಲಿ ನಿಮಗೆ ಎಲ್ಲ ಅವರು ಬೋಧನೆ ಮಾಡುತ್ತಿರುವಂತಹ ಸ್ಥಿತಿ ಇದೆ. ಅವಾಗಿರುವಂತಹ ಅನುದಾನಕ್ಕೂ ಈಗಿನ ಅನುದಾನಕ್ಕೂ ಬಹಳ ಅಜಗಜಾಂತರ. ಇದ್ದುದರಲ್ಲಿ ಸಂತೃಪ್ತಿ ಪಟ್ಟು ವಿದ್ಯಾರ್ಥಿಗಳು ಕೂಡ ಭಾಳ ಧೈರ್ಯದಿಂದ ಅಥವಾ ಅಚ್ಚುಕಟ್ಟಾಗಿರುವಂತಹ ಕೆಲಸವನ್ನು ಹೊನ್ನಾಕಟ್ಟಿಯಲ್ಲಿ ಒಂದು ಜಗಣಾಚಾರ್ಯರು ಕಟ್ಟಿಸಿರುವಂಥ ಒಂದು ಬಾವಿ ಇದೆ. 101 ಮೆಟ್ಟಲಿರುವಂಥ ಬಾವಿ. ಅವಕ್ಕೆ ಸೇದು ಬಾವಿನೂ ಇತ್ತು ಮತ್ತು ಹೊಕ್ಕು ತುಂಬು ಬಾವಿನೂ ಇತ್ತು, ಮೆಟ್ಟಲುಗಳಿರುವಂಥ ಬಾವಿ ಇತ್ತು. ಅಲ್ಲಿ 50 ವಿದ್ಯಾರ್ಥಿಗಳು NSS ಕೆಲಸ ಮಾಡುವಾಗ ಅದು ಬಹಳಷ್ಟು ಅಲ್ಲಿ ಒಳಗೆ ಬಾವಿಯಲ್ಲಿ ಹುಲ್ಲು ಬೆಳೆದಿತ್ತು. ಅದನ್ನು ಸ್ವಚ್ಛ ಮಾಡುವುದಕ್ಕೋಸ್ಕರ ಗ್ರಾಮದ ಜನರೆಲ್ಲ ಕೂಡಿ ಕೇಳಿಕೊಂಡಾಗ ನಾವು ವಿದ್ಯಾರ್ಥಿಗಳೆಲ್ಲ
ಆ ಮೆಟ್ಟಲುಗಳನ್ನು ಸ್ವಚ್ಛ ಮಾಡ್ತಾ ಮಾಡ್ತಾ ತಳಗೆ ಒಂದು ಕಂಪೌಂಡ್ ಇತ್ತು, ಅದು ಅಂದರೆ ಒಂದು ಕಟ್ಟು ಬಾವಿ ಇತ್ತು, ಅದು ಸೇದು. ಅಲ್ಲಿ ಒಳಗಿಳಿದಾಗ ತತ್ಕ್ಷಣದಲ್ಲಿ ಅಲ್ಲಿ ಒಂದು ಸರ್ಪ ಇತ್ತು. ಆ ವಿದ್ಯಾರ್ಥಿಗಳೆಲ್ಲ ಈ ನಮ್ಮ ಸಾಮಾನುಗಳನ್ನೆಲ್ಲ ಅಲ್ಲೇ ಬಿಟ್ಟು ಮೇಲೆ ಓಡಿ ಬಂದುಬಿಟ್ರು ಆ ಸರ್ಪ ನೋಡಿ. ಅವರು ಯಾವಾಗ ಎಲ್ಲ ವಿದ್ಯಾರ್ಥಿಗಳು, ಬಾವಿಯಲ್ಲಿರುವಂಥ ವಿದ್ಯಾರ್ಥಿಗಳು ಮೇಲೆ ಬಂದರು, ಬಂದ 5 ನಿಮಿಷದಲ್ಲಿ ಇನ್ನೂ ಅವರು ಬಾವಿ ದಂಡೆಯ ಮೇಲೆ ನಿಂತಿದ್ರು. ತತ್ಕ್ಷಣದಲ್ಲಿ ಇಡೀ ಬಾವಿನೇ ಕೊಲೆಪ್ಸ್ ಆಗಿ ಬಿದ್ದುಬಿಡ್ತು. ಆ ಒಂದು ಸರ್ಪ ಕನಿಷ್ಠ 30ರಿಂದ 40 ವಿದ್ಯಾರ್ಥಿಗಳು ಒಳಗೇನು ಇಳಿದಿರಲ್ಲ ಅವರನ್ನು ಬದುಕಿಸಿತು ಭಗವಂತ. ಇನ್ನು ಅದಾನ ನಮ್ಮ ಮೇಲೆ ಎಂಬಂಥ ಭಾವ, ಅಲ್ಲಿರುವಂಥ ಹನುಮಂತ ದೇವರಾಗಲಿ ಅಥವಾ ನಮ್ಮ ಬೀಳೂರದ್ದಾಗಲಿ ನಮ್ಮ ಮೇಲೆ ಇದ್ದಾನೆ ಎಂಬಂಥ ಭಾವ ಬಂತು. ಒಂದು ವೇಳೆ 30 ವಿದ್ಯಾರ್ಥಿಗಳು ಇದ್ದರೆ ಅವರು ಅಲ್ಲಿ ಬಾವಿಯಲ್ಲಿ ಮುಳುಗಿ ಹೋಗ್ತಾ ಇದ್ರು. ಅದು ಯಾವ ಕಾರಣಕ್ಕೋ ಏನೋ ಹಳೆಯ ಬಾವಿ ಅದು, ಅಲ್ಲೆಲ್ಲ ಇವು ಸ್ಪ್ರಿಂಕ್ಲೇರ್ ಅದು ಹಚ್ಚಿರುವುದರಿಂದ ಅದಕ್ಕೆ ಕೊಲ್ಯಾಪ್ಸ್ ಆಗಿರ್ಬೋದು ಅಂತೇಳಿ. 101 ಮೆಟ್ಲಿರುವಂಥ ಜಕಣಾಚಾರ್ಯರು ಕಟ್ಟಿರುವಂಥ ಬಾವಿ ಅದು. ಅಂಥ ಬಾವಿ ಕೊಲ್ಯಾಪ್ಸ್ ಆಗಿ ಹೋಯಿತು. ತದನಂತರ ಇಲ್ಲಿ ಮೂರ್ನಾಳ ತೆಗೆದುಕೊಂಡಿವಿ. ಅಲ್ಲಿ ಮೂರ್ನಾಳದಲ್ಲಿ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ನಾಟಕದ ಸಂದರ್ಭದಲ್ಲಿ, ಜಾತ್ರೆ ಸಂದರ್ಭದಲ್ಲಿ ನಾಟಕ ಆಡ್ತಾಯಿದ್ರು. ಕೇವಲ ಬಾಳೆ ದಿಂಡಿಟ್ಟು ಅವರು ನಾಟಕ ಮಾಡ್ತಾಯಿದ್ರು. ಅವಾಗ ನಮ್ಮ ವಿದ್ಯಾರ್ಥಿಗಳು 15-10 ಫೂಟಿನ ಒಂದು ಸ್ಟೇಜನ್ನು ಒಂದೇ 8 ದಿನದಲ್ಲಿ ಕಟ್ಟಿಕೊಟ್ರು ಆ ಊರಿನವರಿಗೆ. ಅವರು ಊರಿನ ಸಹಕಾರವೂ ಕೂಡ ಇತ್ತು. ತದನಂತರದಲ್ಲಿ ಎಡಹಳ್ಳಿಯಲ್ಲಿ ನಾಗಲಿಂಗ ದೇವಸ್ಥಾನ ಇದೆ, ಅಲ್ಲಿ ಎಡಹಳ್ಳಿಯಲ್ಲಿ, ಅಲ್ಲಿಯೂ ಕೂಡ ಕನ್ಸ್ಟ್ರಕ್ಟಿವ್ ವರ್ಕನ್ನು ಮಾಡಿದ್ದಾರೆ. ಈಗಿರುವಂತಹ ಸೀಗಿಕೆರೆ, ಸಿಕ್ಕೇರಿ ಏನಂತೀವಿ ನಾವು, ಸೀಮಿಕೆರೆ ಅಂತ, ಅಲ್ಲಿ ಲಡ್ಡುಮುತ್ತೇನ ಟೆಂಪಲ್ ಇದೆಯಲ್ಲ, ಅವು ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು NSS ವಿದ್ಯಾರ್ಥಿಗಳೇ ಕಟ್ಟಿದ್ದು. ಬರೀ ಒಂದು ಮೊದಲ ಸ್ಮಶಾನ ಇತ್ತು ಅದು. ಅದನ್ನು ಅಡ್ಡಿ ಗುಡ್ಡನ ಲೆವೆಲ್ ಮಾಡಿ ಒಂದು ಗುಡಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಮತ್ತು ಸಂಸ್ಥೆಯವರು ಕೂಡ ತದನಂತರದಲ್ಲಿ ಸರ್ಕಾರದ ಫಂಡು ಬೇರೆ ಬೇರೆ ಇದರಿಂದ ಅವರು ಈ ಒಂದು ಗುಡಿಯನ್ನು ತಯಾರು ಮಾಡಿದ್ದಾರೆ. ಮೂಲ ಅದಕ್ಕೆ ಕಾರಣರಂದರೆ NSS ವಿದ್ಯಾರ್ಥಿಗಳು, ಅದು ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಈ ಕಾಲೇಜಿನ ವಿದ್ಯಾರ್ಥಿಗಳು ಅದನ್ನೆಲ್ಲ ಮಾಡಿದ್ದೆಲ್ಲ. ಸರ್, ನಾವು ಕೇಳಿದ ಪ್ರಕಾರ ನೀವು NSS ಘಟಕಕ್ಕೆ ವಿಶ್ವವಿದ್ಯಾಲಯದಿಂದ ಬಂದಂಥ ಅನುದಾನದಲ್ಲಿ ಖರ್ಚಾಗಿ ಉಳಿದ ಹಣವನ್ನು ಮತ್ತು ಮರುಸಂಧಾನ ಮಾಡೋದ್ರ ಬಗ್ಗೆ ಏನು ಹೇಳಿ? ಅವಾಗ ಉಳಿತಿದ್ದ ಅಮೌಂಟ್ ಇದು ಮಾಡಿದೆವು. ಅದನ್ನೇ ಅಮೌಂಟ್ ಏನು ಮಾಡ್ತಿದ್ದೆವು, ದುಡ್ಡನ್ನು, ಉಳಿದಿರುವಂಥ ಅನುದಾನವನ್ನು ಮತ್ತು ನಮ್ಮ ಮಹಾವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳಿಗೆ ಕ್ಯಾಂಪ್ ಮಾಡುವಾಗ ಏನೇನು ಬೇಕಾಗ್ತೈತಿ, ಈ ಬುಟ್ಟಿಗಳನ್ನಾಗಲಿ, ಬೋಗಾಣಿ ಅಥವಾ ತಾಟುಗಳನ್ನು, ವಿದ್ಯಾರ್ಥಿಗಳು ಬೇರೆ ತಾಟು ತರುವುದು ಸರಿ ಆಗೋದಿಲ್ಲ ಅಂತೇಳಿ ಕಾಲೇಜಿನಲ್ಲೇ ತಾಟು, ಅಲ್ಲಿಂದ ಸ್ಟೀಲ್ ಗ್ಲಾಸ್ಗಳನ್ನು ಅವುಗಳನ್ನು ಪರ್ಚೇಸ್ ಮಾಡಿ ಯೂನಿವರ್ಸಿಟಿಗೆ ಅದರ ರಿಪೋರ್ಟ್ ಕೊಡ್ತಿದ್ವಿ, ಇಷ್ಟು ಅಮೌಂಟ್ ಉಳಿದೈತಿ ಇದರಲ್ಲಿ, ಈ ರೀತಿ ನಮ್ಮ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಗೆ ತಂದೀನಿ ಅಂಥೇಳಿ ನಾನು ರಿಪೋರ್ಟ್ ಕೊಡ್ತಾ ಇದ್ದೆ. ಅದರಲ್ಲಿ ತೃಪ್ತಿ ಇತ್ತು, ಕೊಟ್ಟದರಲ್ಲೇ ಭಾಳ ಸಂತೃಪ್ತಿ ಇತ್ತು. ಅದರಲ್ಲಿ ಉಳಿಸಿ ಮಹಾವಿದ್ಯಾಲಯಕ್ಕೆ ಏನು ಬೇಕು, NSS ಘಟಕಕ್ಕೆ ಏನು ಬೇಕು, ಇವನ್ ಸಿಲಿಂಡ್ರ್ ಕೂಡ, ಸ್ಟೋವ್ ಕೂಡ ತಯಾರು ಮಾಡಿದೆ ನಾನು ಇಲ್ಲಿ. ಈ ಆರ್ಟ್ಸ್ ಕಾಲೇಜಲ್ಲಿ ಸ್ಟೋವ್ ಇದೆ, ಸಿಲಿಂಡ್ರ್ ಇದೆ, ಗ್ಯಾಸು, ಆಮೇಲೆ ಒಂದು 100 ತಾಟು, ಸ್ಟೀಲ್ ತಾಟು, ವಾಟೆ, ಈಗ ಅದವ ಏನು ಮಾಡಿ ಗೊತ್ತಿಲ್ಲ. ಹಾಂ, ಈಗ NSS ಇದರಲ್ಲಿಂದನೇ ಪರ್ಚೇಸ್ ಮಾಡಿದ್ದು. ಅವೆಲ್ಲ ಗುದ್ಲಿ, ಸಲಿಕೆ, ಬುಟ್ಟಿ ಇವೆಲ್ಲ ಉಳಿದಿರುವಂಥ ಅನುದಾನದೊಳಗೆ ಅದನ್ನೆಲ್ಲ ಪರ್ಚೇಸ್ ಮಾಡಿ ಒಂದು NSS ಕ್ಯಾಂಪ್ ಬೇಕಾಗ್ತದೆ ಅಂತೇಳಿ. ಅವಾಗ ಹಳ್ಳಿಗಳದಾಗೆಲ್ಲ ಇರಲಿಲ್ಲ ಇವೆಲ್ಲ ಸಾಮಾನುಗಳು, ಬೋಗಣಿ ಅವೆಲ್ಲ ಬೇಕಾಗ್ತಿತ್ತು. ಈಗೆಲ್ಲ ಎಲ್ಲ ಕಡೆ ಸೌಲಭ್ಯಗಳು ಅವಾಗ ಸೌಲಭ್ಯ ಇರಲಿಲ್ಲ. ನಮ್ಮೂ ಎಲ್ಲ ಸ್ವತಂತ್ರವಾಗಿ ಇರಲಿ ಅಂಥೇಳಿ ಅವನ್ನ ತಯಾರು ಮಾಡಿಕೊಂಡು ಕ್ಯಾಂಪ್ ಮಾಡ್ತಿದ್ದೆವು. 10 ದಿವಸದ ಕ್ಯಾಂಪ್ ಇತ್ತು, ಈಗ 7 ದಿವಸದ ಕ್ಯಾಂಪ್ ಇದೆ. ಸರ್, ತಾವು ವಿದ್ಯಾರ್ಥಿ ಆದಾಗಿನ ಶಿಕ್ಷಣ ಪದ್ಧತಿಗೂ ಹಾಗೂ ಮತ್ತು ಈಗಿನ ಶಿಕ್ಷಣ ಪದ್ಧತಿಗೂ ನಡುವಿನ ಅಂತರ ಏನು ಸರ್? ಭಾಳ ಅಂತರ ಇದೆ. ನಾವು ಕಲ್ತಿದ್ದ ಮತ್ತು ಅವಾಗ ಎಮಿನೆಂಟ್ ಸ್ಕಾಲರ್ಸ್ ಮಕ್ಕಳಿಗಾಗಿಯೇ, ವಿದ್ಯಾರ್ಥಿಗಳಿಗಾಗಿಯೇ ಯಾವ ರೀತಿಯ ಅಧ್ಯಯನವನ್ನು, ಅಭ್ಯಾಸವನ್ನು ಹೇಳಬೇಕು, ಮಾಡಿಸ್ಬೇಕು ಅನ್ನೋಂಥ ಭಾವ ಅವರಲ್ಲಿ ಇರ್ತಾ ಇತ್ತು. ಸಂಪೂರ್ಣವಾಗಿರುವಂತಹ ತಯಾರಿಯನ್ನು ಆಗಿನ ಕಾಲದ ಪ್ರಾಧ್ಯಾಪಕರು ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಇಲ್ಲಂತಲ್ಲ, ಈಗೂ ಇದೆ. ಆದರೆ ಪರಿಪೂರ್ಣವಾಗಿರುತ್ತಿರುವಂತಹ ಅಧ್ಯಯನ ಅಥವಾ ವಿಷಯ ಈಗಿನ ಇರುವಂತಹ ಪ್ರಾಧ್ಯಾಪಕರಿಗೆ ಇಲ್ಲ. ಆಗ ಕಲ್ತಿರುವಂತಹ ವಿದ್ಯೆ ಭಾಳ. ಆವಾಗ HD ಸಾಸನೂರು ಅಂಥೇಳಿ ಪ್ರಿನ್ಸಿಪಾಲ್ರು, ಗಣಾಚಾರಿ ಅಂಥೇಳಿ ಪ್ರಿನ್ಸಿಪಾಲ್ರು, ಅಲ್ಲಿಂದ ನಾನು MA ಕಲಿಯುವಂಥ ಡಾಕ್ಟರ್ ಕೃಷ್ಣಮೂರ್ತಿ ಅಂಥೇಳಿ ಸಂಸ್ಕೃತಿ HOD ಅವರು, ಅಂತಹ ಶಾಸ್ತ್ರಿ ಎಂಬಂಥ ಪ್ರೊಫೆಸರು, ಮೋಡಕ್ಕಂತಹ ಪ್ರೊಫೆಸರ್ಗಳು, ಆಗಿನಂಥ ಎಮಿನೆಂಟ್ ಸ್ಕಾಲರ್ಸು, RC ಹಿರೇಮಠರು, ಅವಾಗ ಕನ್ನಡ ಇದ್ರು ಅವರೆಲ್ಲ HOD ಆಗಿರುವಂತಹ ಪ್ರಾಧ್ಯಾಪಕರಿಗೂ ಈಗಿರುವಂಥ ಪ್ರಾಧ್ಯಾಪಕರಿಗೂ ಭಾಳ ಅಜಗಜಾಂತರವಂಥ ಅಂತರ ಇದೆ. ಅದು ಕಲಿಸುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವರ ಮನಸ್ಸನ್ನು ಅರಿತುಕೊಂಡು ನಾವು ಟೀಚಿಂಗ್ ಮಾಡಬೇಕು ಎಂಬಂತಹ ಇದು ಈಗಿನ ಪ್ರಾಧ್ಯಾಪಕರಿಗೆ ಬರ್ತಾ ಇಲ್ಲ. ಈಗ ಕೇವಲ ಹಣಕ್ಕಾಗಿ ಅಥವಾ
ನಮಗೊಂದು ನೌಕರಿ ಸಿಕ್ಕಿದಂಥ ಭಾವದಿಂದ ಈಗಿನ ಕೆಲಸ ಆಗ್ತಾ ಇದೆ. ಸರ್, ನಿಮ್ಮ ಹಿಂದಿನ ದಿನಮಾನಗಳಲ್ಲಿ ಹ್ಮ್. ವೃತ್ತಿ ಮಾಡಲು ಹಲವಾರು ಕ್ಷೇತ್ರಗಳಿದ್ದರೂ ಕೂಡ ನೀವು ಉಪನ್ಯಾಸಕ ವೃತ್ತಿಯನ್ನು ಆಯ್ಕೆ ಮಾಡಿದ್ದಾಗ ಸರ್. ಹಲವಾರು ಕ್ಷೇತ್ರಗಳು ಇದ್ದರೂ ಕೂಡ ತತ್ಕ್ಷಣದಲ್ಲಿ ನಾ MA ಸಂಸ್ಕೃತ ತಿಳಿನಲ್ಲ, 50 ರೂಪಾಯಿ ಸ್ಕಾಲರ್ಶಿಪ್ ಬರ್ತಿತ್ತು. 50 ರೂಪಾಯಿ ಸ್ಕಾಲರ್ಶಿಪ್ದಲ್ಲೇ ನಾನು ಕೂಲಿ ಬಾಡಿಗೆ ಕಟ್ಟೋದು, ಊಟದ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದೆ. ಅದರಿಂದ ನನಗೆ ಉಪಯೋಗ ಆಗ್ತೈತಿ. ತತ್ಕ್ಷಣದಲ್ಲಿ ಏನಾಯಿತು, ಬೆಳಗಾವಿ ಒಂದು ಕಂಕಣವಾಡಿ ಅಂತ ಆಯುರ್ವೇದ ಕಾಲೇಜೊಳಗೆ ನೌಕರಿ ಬಂದ ತಕ್ಷಣ ನಾನು ಅದ್ರ ಸೇರಿಕೊಂಡೆ. ಉಳಿದ ವೃತ್ತಿ ಕಡೆಗೆ ಗಮನ ಹರಿಸಲಿಲ್ಲ. ಅದು ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡ್ಕೊತ ಬಂದೆ. KLE ಸೊಸೈಟಿ ಕಾಡಸಿದ್ದೇಶ್ವರ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಮಾಡಿದೆ. ತದನಂತರದಲ್ಲಿ ಇಲ್ಲಿ BV ಸಂಘದಲ್ಲಿ ಬಂದು ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ಸರ್, ಇವಾಗಿನ ದಿನಮಾನ ನೋಡಿದ್ರೆ ಸಂಸ್ಕೃತ ಕಲಿಕೆ ಎಷ್ಟು ಅವಶ್ಯಕ? ನೀವೊಬ್ಬ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಭಾಳ ಅವಶ್ಯಕ ಇದೆ. ಈಗ ನಮ್ಮ ಮಾತೃಭಾಷೆ ಮರೆಯುವಂಗಿಲ್ಲ. ಕನ್ನಡ ಭಾಷೆಯನ್ನು ಇವತ್ತು ಕನ್ನಡದ ತೇರ ಮಂಡ್ಯದೊಳಗೆ ಎಳಿಲಿಕ್ಕತ್ತಿದೆ. ಕನ್ನಡ ಭಾಷೆ ಅದರ ಜೊತೆಗೆ ಬೇರೆ ಭಾಷೆಗಳ ಅವಶ್ಯಕತೆಯೂ ಇದೆ. ಅದರೊಳಗೆ ಸಂಸ್ಕೃತದಲ್ಲಿ ಆಳವಾಗಿರುವಂತಹ ವಿಷಯ ಇದೆ. ಈಗ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಬೇರೆ ಇದ್ದರೂ ಕೂಡ ಇದು ಮಾತೃಭಾಷೆ ಎಂಬಂತಹ ಭಾವ. ಸಂಸ್ಕೃತ ಭಾಷೆ ಅಂದರೆ ಮಾತೃಭಾಷೆ. ಎಲ್ಲ ವಿಷಯಗಳಲ್ಲಿ ಸಂಸ್ಕೃತದಲ್ಲಿದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಶ್ರೇಷ್ಠವಾದಂಥ ಮನುಸ್ಮೃತಿ ಮುಂತಾದವುಗಳನ್ನು. ಅದಕ್ಕಾಗಿ ಈಗಿನ ಜನ್ರೇಷನ್ನು ಆ ವಿಷಯವನ್ನು ತೆಗೆದುಕೊಳ್ಳಲಿಕ್ಕೆ ಹಿಂಜರಿತಾ ಇದ್ದಾರೆ. ಯಾಕಂದರೆ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತಾಯಿತು. ಈಗ ನಮಗೆ ನೆಟ್ಟಿಗೆ ಕನ್ನಡನೇ ಬರುವುದಿಲ್ಲ. ಇನ್ನು ಸಂಸ್ಕೃತ ಓದೋದಂತೂ ದೂರ ಉಳಿತದೆ, ಅಧ್ಯಯನ ಮಾಡೋದು. ಆದರೆ ಅದರ ಅವಶ್ಯಕತೆ ಐತಿ. ಕನ್ನಡ ವಿಷಯವನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳು ಕನ್ನಡನೇ ತೆಗೆದುಕೊಂಡರು ಅಂತಲ್ಲ, ಯಾವುದೇ ವಿಷಯವನ್ನು ತೆಗೆದುಕೊಂಡರೂ ಕೂಡ ಅದು ಕಠಿಣ ಇಲ್ಲ, ಸುಲಭ ಇದೆ. ಹಂಗೆ ಓದ್ಕೋತ ಹೋಗ್ತೀವಿ, ಹಂಗೆ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು, ಸಂತೋಷವನ್ನು ಕೊಡುವಂಥ ವಿಷಯ. ಅಂಥ ವಿಷಯವನ್ನು ವಿದ್ಯಾರ್ಥಿಗಳು ಈಗಿನ ಕಾಲದಲ್ಲಿ ಅಧ್ಯಯನ ಮಾಡಿದರೆ ಭಾಳ ಒಳ್ಳೆಯದಾಗ್ತಾ ಇದೆ. ಇದು ಸೈನ್ಸ್ ಕಾಲೇಜ್ PUCಯಲ್ಲಿ ಇದೆ ಆ ಸಂಸ್ಕೃತಿ ವಿಷಯ. ಇಲ್ಲಿ ಮೇಜರು ಮೈನರು ಕೂಡ ಇತ್ತಿಲ್ಲ. ನಾನು ಬಂದಾಗ 100ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಕೃತವನ್ನು ತೆಗೆದುಕೊಂಡಿದ್ದರು. ಕ್ರಮೇಣ ಬರಬರ್ತಾ ವಿಷಯದ ಕಡೆಗೆ ಗಮನ, ವಿದ್ಯಾರ್ಥಿಗಳ ಆಸಕ್ತಿ, ಯಾವುದು ಸುಲಭ ಐತಿ, ಈಸಿ ಐತಿ, ಅದನ್ನು ಆರಿಸ್ಕೊಂಡು ಪಾಸ್ ಆಗಲಿಕ್ಕೆ ಯಾವುದು ಸುಲಭ ಅದನ್ನು ಆರಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅದಕ್ಕೆ ಈ ವಿಷಯವನ್ನು ತೆಗೆದುಕೊಂಡರು ಅಧ್ಯಯನ ಮಾಡುವುದು ಒಳ್ಳೆಯದು ಎಂಬಂಥ ಭಾವ ನನ್ನದು. ಸರ್, ಇವಾಗ ಪ್ರಸ್ತುತದಲ್ಲಿ ಆದೇಶಗಳು, ಸೂಚನೆಗಳು ಮತ್ತು ವರ್ಷ ಬದಲಾಗುತ್ತಿರುವ ಶಿಕ್ಷಣ ಪದ್ಧತಿಯಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ನಿಮ್ಗೆ ಯಾವಾಗಾದರೂ ಈ ವೃತ್ತಿಯೇ ಸಾಕು ಅಂತ ಅನಿಸ್ತಾ ಸರ್? ಇಲ್ಲ, ಯಾವ ವೃತ್ತಿಯೊಳಗೆ ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸಿಕೊಂಡಿರೋದ್ರಿಂದ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ಎಲ್ಲ ಪ್ರಾಧ್ಯಾಪಕರ ಜೊತೆಗೂಡಿ ಅಥವಾ ವಿದ್ಯಾರ್ಥಿಗಳನ್ನು ಬಂದಿದ್ದರೂ ಕೂಡ ವಿದ್ಯಾರ್ಥಿಗಳ ಜೊತೆಗೂಡಿ ಸಮಾಲೋಚನೆ ಮಾಡಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದೆ. ಈ ವೃತ್ತಿಯನ್ನು ಬಿಡಬೇಕೆಂಬಂಥ ಭಾವ ಈ 50 ವರ್ಷದೊಳಗೆ ನಾನು ಬಂದೇ ಇಲ್ಲ. ಇನ್ನು 1.5 ವರ್ಷ ಆದರೆ 50 ವರ್ಷ ಸರ್ವಿಸ್ ಆಗ್ತದೆ. ಇನ್ನು 1.5 ವರ್ಷ ಆದರೆ ನನಗೆ 75-80 ವರ್ಷ ಇದಾಗ್ತದೆ ಆಯುಷ್ಯದು. ಸರ್, ಇವಾಗ ನವ ತಲೆಮಾರಿನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನು ಸರ್? ಆಳವಾಗಿರುವಂತಹ ಅಧ್ಯಯನ ಮಾಡಬೇಕು. ಅಧ್ಯಯನದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ನಿರಂತರವಾದಂಥ ಅಧ್ಯಯನ ಮಾಡಿದಾಗ ನಮ್ಮ ಜೀವನ ಅಥವಾ ನಮ್ಮ ವೃತ್ತಿ ಒಳ್ಳೆಯದಾಗ್ತೈತಿ ಎಂಬಂಥ ಭಾವ. ಸರ್, ಇವಾಗ ನೀವು ಇಂದಿನ ವಿದ್ಯಾರ್ಥಿಗಳಾಗಿದ್ದರೆ ಹೇಗಿರ್ತಿದ್ರಿ ಸರ್? ನಿರಂತರವಾಗಿರ್ತಾನೆ ಅಭ್ಯಾಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳುವಂಥ ಸ್ಥಿತಿ ಇರ್ತಿತ್ತು. ಅಧ್ಯಯನ ಮಾಡಬೇಕೆಂಬ ಭಾವ ಬರ್ತಿತ್ತು ಅಷ್ಟೇ. ಬಡತನ ಪರಿಸ್ಥಿತಿಯಲ್ಲಿ ಇರೋದರಿಂದ ಈಗಲೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಬಡತನದಲ್ಲಿ ಇದ್ದಾರೆ. ತಂದೆ ತಾಯಿ ಹೊಲ ಮನೆಗಳಲ್ಲಿ ದುಡಿತಾ ಇದ್ದಾರೆ. ಮಕ್ಕಳು ಕಲೀಲಿ ಎಂಬಂಥ ಭಾವನೆಯಿಂದ ಕಳಿಸ್ತಾ ಇದ್ದಾರೆ. ಮಕ್ಕಳು ಆ ತಂದೆ ತಾಯಿಯ ಬೆವರಿನ ಹನಿಯ ಸ್ವರೂಪವನ್ನು ಅಥವಾ ಅವರ ಬೆಲೆಯನ್ನು ಆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ವಿದ್ಯಾರ್ಥಿಗಳ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಅದು ಯಾವುದೇ ವೃತ್ತಿಯಾಗಿರ್ಬೋದು. ಅದು ಸರ್ಕಾರ ವೃತ್ತಿನೇ ಬೇಕಂತೇನಲ್ಲ. ನಾವು ಸುಲಭವಾಗಿ ನಮ್ಮಷ್ಟಕ್ಕೆ ನಾವು ಇದು ಕೂಡ ಉದ್ಯೋಗವನ್ನು ಮಾಡಲಿಕ್ಕೆ, ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಸರ್, ಇವಾಗಿನ ಶಿಕ್ಷಣ ವ್ಯವಸ್ಥೆ ಪದ್ಧತಿಯ ಬಗ್ಗೆ ನೀವೇನಾದರೂ ಒಂದು ವಾಕ್ಯದಲ್ಲಿ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗಿನ ಶಿಕ್ಷಣ ಕೂಡ ಒಳ್ಳೆಯದಿದೆ. ಹಲವಾರು ವಿಷಯಗಳನ್ನು ವಿಶ್ವವಿದ್ಯಾಲಯ ಅಥವಾ ಸರ್ಕಾರ ತರ್ತಾ ಇದೆ. ಆದರೆ ಅದು ವಿದ್ಯಾರ್ಥಿಗಳ ಮಟ್ಟಕ್ಕೆ ತಲುಪ್ತಾ ಇಲ್ಲ ಅಥವಾ ವಿದ್ಯಾರ್ಥಿಗಳು ಅದನ್ನು ಕಲೀಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಸುಲಭವಾದಂಥ ವಿಷಯಗಳನ್ನು ಆರಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳ್ಳೆಯ ವಿಷಯಗಳು ಈಗೂ ಕೂಡ ಬಂದಿವೆ. ಈಗ ಇಂಟೆಲಿಜೆನ್ಸ್ ಇದಾಗಿರ್ಬೋದು ಅಥವಾ ಕಂಪ್ಯೂಟರ್ ಬಗ್ಗೆ ಇದಾಗಿರ್ಬೋದು, ಬೇರೆ ಬೇರೆ ವಿಷಯಗಳು ಬರ್ತಾ ಇದೆಯಲ್ಲ, ಒಳ್ಳೆಯ ವಿಷಯಗಳೇ.
ಅಂದರೆ ನಮ್ಮ ಬದುಕಿಗಾಗಿ ಸ್ವಯಂ ಉದ್ಯೋಗಕ್ಕಾಗಿ ಅವೆಲ್ಲ ಹೆಲ್ಪ್ ಆಗ್ತವೆ. ಅಂಥ ವಿಷಯಗಳ ಅಳವಡಿಸಿಕೊಳ್ಳುವುದರಿಂದ ಅಥವಾ ಓದುವುದರಿಂದ ಒಳ್ಳೆಯದಾಗ್ತೈತೆ. ಮತ್ತು ಸರ್, ಪತ್ರಿಕೋದ್ಯಮ ವಿಭಾಗದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಸರ್? ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಪತ್ರಿಕಾ ಬಾಗಲಕೋಟೆ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳ ಅಂದರೆ ಈ ಕಳೆದ 3-4 ವರ್ಷಗಳಿಂದ ಕಟ್ಟಿಗೆ ಮಠ ಸರ್ ಇದನ್ನು ತರಬೇಕಂತ ಭಾಳ ಪ್ರಯತ್ನ ಮಾಡಿ ತಂದಿದ್ದಾರೆ. ಆ ತಂದಿರುವಂತಹ ಇದರೊಳಗೆ ಪ್ರಾಧ್ಯಾಪಕರನ್ನು ಕೂಡ ಒಳ್ಳೆಯ ಪ್ರಾಧ್ಯಾಪಕರನ್ನು ಹಿಡ್ಕೊಂಡು ಬಂದರು. ಒಳ್ಳೆಯ ಪ್ರಾಧ್ಯಾಪಕರಿದ್ದಾಗ ಮಾತ್ರ ಆ ವಿಭಾಗ ಬೆಳಿಲಿಕ್ಕೆ ಸಾಧ್ಯ ಅದ. ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಬೇಕಾಗ್ತೈತಿ. ಕಲಿಬೇಕಂತ ಹಂಬಲ ತುಡಿತ ಆ ವಿದ್ಯಾರ್ಥಿಗಳಿದ್ದಾಗ ಮಾತ್ರ ಡಿಪಾರ್ಟ್ಮೆಂಟು ವಿಭಾಗ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ. ಒಳ್ಳೆಯ ರೀತಿಯಿಂದ ಈ ಕಲಾ ಮಹಾವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ವಿದ್ಯಾರ್ಥಿಗಳು ಕೂಡ ಸರಿಯಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ವಿಭಾಗಕ್ಕೆ ಅವ್ರ ಕೀರ್ತಿ ಅಥವಾ ಯಶಸ್ಸನ್ನು ತಂದು ಕೊಡ್ತಾ ಇದ್ದಾರೆ ಮತ್ತು ಭಾವ. ಇಲ್ಲಿ 2-3 ವಿದ್ಯಾರ್ಥಿಗಳು ಬೇರೆ ಬೇರೆ, ಒಬ್ಬ ವಿದ್ಯಾರ್ಥಿನಿ ಯಾವುದೋ ಒಂದು ಇದರೊಳಗೆ ಕೂಡ ಸೇರಿದ್ದಾಳೆ ಮತ್ತು ಇದು ಕೇಳಿದೆ ನಾನು. ಬೇರೆ ಬೇರೆ ಇದರಲ್ಲಿ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಕೂಡ ಇದು ಬಹಳ ಅನುಕೂಲ ಆಗ್ತೈತಿ. ಇದು ಒಳ್ಳೆಯ ವಿಭಾಗ ಇಲ್ಲಿ ತೆಗೆದಿದ್ದ ಮತ್ತು ಆ ಭಾವನೆ ಅನ್ನೋದು. ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿವೇಚನಾಂತರಂಗ ವಿಶೇಷ ಸಂದರ್ಶನ. ಮುಂದಿನ ಸಂದರ್ಶನದಲ್ಲಿ ಮತ್ತೊಬ್ಬ ಸಾಧಕರನ್ನು ಸಂದರ್ಶನ ಮಾಡಲು ನಾವು ನಿಮ್ಮ ಜೊತೆ ಇರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.